ನಾನು ನಿರೀಕ್ಷೆ ಮಾಡಲಿಲ್ಲ ಮೋಸ ಮಾಡಿದವರು ನಮ್ಮ ಮನೆಗೆ ಬರ್ತಾರೆ ಅಂತೇಳಿ ನಾನು ಅವ್ರಿಗೆ ಗೌರವವಾಗಿ ಹೇಳಿದೆ, ಇನ್ನು ಮುಂದೆ ಯಾರು ಮೋಸ ಮಾಡಿದಿರ ದಯವಿಟ್ಟು ನಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ ಬರ್ತದೆ. ಅವತ್ತು ನಾನು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲೇನಾದ್ರೂ ಬಂದು ಕೂತಿದ್ರೆ ನಾನು ನೇರವಾಗಿ ದಯವಿಟ್ಟು ಎದ್ದೋಗಿ ಅಂತ ಹೇಳ್ತೀನಿ. ಇಲ್ಲಿ ನೀವು ಕೂರೋದಕ್ಕೆ ಅವಶ್ಯಕತೆ ಇಲ್ಲ, ನೀವು ಇಲ್ಲಿ ಕೂರೋದಕ್ಕೆ ಅವಶ್ಯಕತೆ ಇಲ್ಲ, ನೀವು ಕೂರೋದಕ್ಕೆ ಅರ್ಹತೆಯನ್ನ ನೀವು ಕಳ್ಕೊಂಡಿದ್ದೀರಾ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಈ ಸಂದೇಶ ಅವರಿಗೆ ಹುಟ್ಟಿದ್ರೆ ದಯವಿಟ್ಟು ಇನ್ಮೇಲಾದ್ರೂ ಬರಬೇಡಿ, ಅದು ಯಾರಾದ್ರೂ ಆಗಿರ್ಬೋದು. ಅದರಿಂದ ಈ ರೀತಿಯಾಗಿ ಮೋಸ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಅಂತ ವ್ಯವಸ್ಥೆಗೆ ನಾವು ಸಹಕಾರ ಕೊಡಲ್ಲ. ಚುನಾವಣೆ ಯಾರು ಈ ಕೆಲಸ ಮಾಡಿದ್ದಾರೆ, ಅದೆಷ್ಟೇ ದೊಡ್ಡ ನಾಯಕರಾಗಿರ್ಬೋದು, ಅದು ಯಾರೇ ಆಗಿರ್ಬೋದು, ದಯವಿಟ್ಟು ನಾನು ಹೇಳುವಂಥದ್ದು, ಇನ್ನ 2 ವರ್ಷ 4 ತಿಂಗಳಿದೆ ನಮ್ಮ MLA ಎಲೆಕ್ಷನ್ಗೆ. ಆದ್ರೆ ಸದ್ಯದಲ್ಲೇ ಇನ್ನ 3 ತಿಂಗಳು ಏಪ್ರಿಲ್ ಮೇಲೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ. ಅದಾದ್ಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತದೆ. ನಾಳೆ ನಿಮ್ಮಲ್ಲೇ ಯಾರಾದ್ರೂ ಒಬ್ಬರು ಅಲ್ಲಿ ಅಭ್ಯರ್ಥಿಗಳಾಗುವಂತ ಅವಕಾಶಗಳಿರ್ತವೆ. ಅಂತ ಸಂದರ್ಭದಲ್ಲಿ ನಿಮಗೆ ಈ ರೀತಿ ಮೋಸ ಮಾಡಿದಾಗ ಏನಾಗ್ಬೋದು ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಿ. ಅಷ್ಟು ನೋವು ಕೊಡ್ಲಿಲ್ಲ. ಮೊನ್ನೆ ನಡೆದಂತ ಹಾಲು ಒಕ್ಕೂಟದ ಚುನಾವಣೆ ಎಷ್ಟು ನಮಗೆ ಒಂದು ಗೌರವ ಕೊಟ್ಟಿದ್ರಿ. ನವೆಂಬರ್ 24ರಂದು ಆ ಗೌರವ ಎಲ್ಲ ನಮ್ಮವರೇ ಎಲ್ಲರೂ ಸೇರಿ ಆ ಗೌರವ ತೆಗೆಯುವಂತ ಕೆಲಸ ಮಾಡಿದ್ರು. ಇದನ್ನ ನಾನು ಇಲ್ಲಿಗೆ ಬಿಟ್ರೆ ಮುಂದೆ ನೀವು ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೊಬ್ಬರು ಆಗೋದಕ್ಕೆ ಸಾಧ್ಯ ಇಲ್ಲ. ಏನಾಗಿದೆ, ಬೇರೆಯವರು ಮಾಡುವ ತಪ್ಪಲ್ಲ ಇದು. ಬೇರೆಯವರು ನಿರೀಕ್ಷಣೆ ಮಾಡಿಲ್ಲ, ನಾವೇ ಅವ್ರಿಗೆ ಬಂಡವಾಳ ಕೊಟ್ಟಿದ್ದೀವಿ. ನಮ್ಮ ಮುಖಂಡರು, ನಮ್ಮ ಡೆಲಿಗೇಟ್ಗಳು ಮಾಡಿರುವಂತ ಈ ಒಂದು ದ್ರೋಹದ ಕೆಲಸ ಇವತ್ತು ನಾವೆಲ್ಲರೂ ತಲೆ ತಗ್ಗಿಸುವಂತ ರೀತಿಯಲ್ಲಿ ಆಗಿದೆ. ಇವತ್ತು ರಾಜಕಾರಣದಲ್ಲಿ ಎಲ್ಲಾ ಜಾತಿ ವರ್ಗದ ಜನರ ಬೆಂಬಲ ಇದ್ದರೆ ಮಾತ್ರ ಇವತ್ತು ರಾಜಕಾರಣದಲ್ಲಿ ನಾವು ಜನಪ್ರತಿನಿಧಿಗಳಾಗಿ ನಾವು ಹೊರಬರಲಿಕ್ಕೆ ಸಾಧ್ಯ. ಆದ್ರೆ 50 ಜನ ಡೆಲಿಗೇಟ್ಸ್ ಇದ್ದಂತ ಕೈವಾರ ಕ್ಷೇತ್ರದಲ್ಲಿ ನಾನು 50 ಜನಗಳನ್ನ ಕೂಡ ಮಾತಾಡಿ ಅವತ್ತು ಅವ್ರಿಗೆಲ್ಲರಿಗೂ ವಿನಂತಿ ಮಾಡಿಕೊಂಡೆ. ಆದ್ರೆ ನಮ್ಮ ಓಟ್ ಬಂದಿದ್ದು 33. 17 ಜನ ನಮ್ಮವರೇ ನಮ್ಮ ಜೊತೆಯಲ್ಲಿದ್ದು ನಮಗೆ ಮೋಸ ಮಾಡಿರುವಂತವ್ರು ಮಾಡಿದ್ದಾರೆ. ನಾನು ಮತ್ತೆ ಚುನಾವಣೆ ಆಗೋ ಒಂದು 5-6 ದಿವಸಕ್ಕೆ ಸಭೆ ಕರೆದೆ. 43 ಜನ ಒಂದು ಭಾಗವಹಿಸಿದ್ರು. ಇನ್ನ 7 ಜನ ಕೆಲವರು ಕಾರಣಗಳು ಕೊಟ್ಟಿಲ್ಲ, ಕೆಲವರು ಕಾರಣ ಕೊಟ್ಟು ಬರಲಿಲ್ಲ. ಅವರು ಈ ರೀತಿಯಾಗಿ ಮೋಸ ಮಾಡಿ ಕೂಡ ಎಷ್ಟು ಧೈರ್ಯವಾಗಿ ನಮ್ಮ ಮನೆ ಒಳಗೆ ಬಂದ್ರು ಅನ್ನೋಂಥದ್ದನ್ನ ನೀವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಅದೇ ರೀತಿ ಚಿಲ್ಕಲ್ ನಮ್ಮ ಚೇಳೂರು ಕ್ಷೇತ್ರ ಅಲ್ಲೂ 44 ಜನ ನಮ್ಮ ಜೊತೆಯಲ್ಲಿ ಇದ್ರು. ಆದ್ರೆ ಬಂದಿದ್ದೆಷ್ಟು 28 ಓಟು. ನಮಗೆ 44 ಓಟುಗಳನ್ನ ನಾವು ನಿರೀಕ್ಷೆ ಮಾಡಿದ್ವಿ. ಆದ್ರೆ ಬಂದಿದ್ದು 28 ಓಟು. ಕೋಟಗಲ್ ಪಂಚಾಯಿತಿ 1, ಚಿಲ್ಕಲ್ಲೇರು ಹಳೆ ಹೋಬಳಿ ಮತ್ತು ಮುಂಗಾನಹಳ್ಳಿ ಹೋಬಳಿ. ಯಾರು ಏನು ಮಾಡಿದ್ರು ಅನ್ನೋಂಥದ್ದು ಇನ್ನ ಸದ್ಯದಲ್ಲೇ ನಮ್ಗೆ ಈಗಾಗಲೇ ಕೆಲವೆಲ್ಲ ಮಾಹಿತಿ ಬರ್ತಾ ಇದೆ, ಯಾರ್ಯಾರು ಮಾಡಿದ್ದಾರೆ ಅಂತ ಹೇಳಿ. ನಾನು ತಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಒಂದು ಮಾತು ಹೇಳ್ತೇನೆ, ತಪ್ಪು ತಿಳ್ಕೊಬೇಡಿ. ಮುಂದೆ ನಮ್ಮ ರಾಜಕೀಯ ಪರಿಸ್ಥಿತಿಗಳು ಇವತ್ತು ಅಭ್ಯರ್ಥಿಗಳು ಸೋತು ಅವರು ನೋವು ತಿಂದಿದ್ದಾರೆ. ನಾನು ಇಷ್ಟೇ ಹೇಳಿದ್ದು, ನಾನು ನಿರೀಕ್ಷೆ ಮಾಡಲಿಲ್ಲ ಮೋಸ ಮಾಡಿದವರು ನಮ್ಮ ಮನೆಗೆ ಬರ್ತಾರೆ ಅಂತೇಳಿ. ನಾನು ಅವ್ರಿಗೆ ಗೌರವವಾಗಿ ಹೇಳಿದೆ, ಇನ್ನು ಮುಂದೆ ಯಾರು ಮೋಸ ಮಾಡಿದಿರ ದಯವಿಟ್ಟು ನಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ, ನೀವು ಹೋಗ್ಬೋದು. ಯಾರು ಮುಖಂಡರು ನಿಮಗೆ ಸಹಕಾರ ಕೊಟ್ಟಿದ್ದಾರೆ ಅವರನ್ನು ಕರ್ಕೊಂಡು ಹೋಗಿ. ಯಾಕಂದ್ರೆ ಇವತ್ತು ಈ ಚುನಾವಣೆ ಒಂದು ಸೋತಿರೋದಲ್ಲ, ನಾಳೆ ಇಡೀ ನಮ್ಮ ಇಷ್ಟು ವರ್ಷಗಳ ನಮ್ಮ ಒಗ್ಗಟ್ಟು, ನಮ್ಮಲ್ಲಿದ್ದಂತ ಶಿಸ್ತು, ನಮ್ಮಲ್ಲಿದ್ದಂತ ನಿಷ್ಠೆಗೆ ಇವತ್ತು ಕಳಂಕ ತರುವಂತ ಕೆಲಸ ಆಗಿದೆ. ಕಾರಣಗಳು ನಾನಾ ಇರ್ಬೋದು, ವೈಯಕ್ತಿಕ ಕಾರಣಗಳು, ವೈಯಕ್ತಿಕ ವ್ಯವಹಾರ, ಮತ್ತೊಂದು ಮಗದೊಂದು. ಆದ್ರೆ ನಾನು ಹೇಳುವಂಥದ್ದು,
ಯಾರು ಈ ಕೆಲಸ ಮಾಡಿದ್ದಾರೆ, ಅದೆಷ್ಟೇ ದೊಡ್ಡ ನಾಯಕರಾಗಿರ್ಬೋದು, ಅದು ಯಾರೇ ಆಗಿರ್ಬೋದು, ದಯವಿಟ್ಟು ನಾನು ಹೇಳುವಂಥದ್ದು ಇನ್ನ 2 ವರ್ಷ 4 ತಿಂಗಳಿದೆ ನಮ್ಮ MLA ಎಲೆಕ್ಷನ್ಗೆ. ಆದ್ರೆ ಸದ್ಯದಲ್ಲೇ ಇನ್ನು 2-3 ತಿಂಗಳು ಏಪ್ರಿಲ್ ಮೇಲೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ. ಅದಾದ್ಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತದೆ. ನಾಳೆ ನಿಮ್ಮಲ್ಲೇ ಯಾರಾದ್ರೂ ಒಬ್ಬರು ಅಲ್ಲಿ ಅಭ್ಯರ್ಥಿಗಳಾಗುವಂತ ಅವಕಾಶಗಳು ಇರ್ತವೆ. ಅಂತ ಸಂದರ್ಭದಲ್ಲಿ ನಿಮಗೆ ಈ ರೀತಿ ಮೋಸ ಮಾಡಿದಾಗ ಏನಾಗ್ಬೋದು ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಿ. ಅಂತ ಮೋಸ ಮಾಡುವಂತವ್ರು ನಮಗೆ, ನನಗಂತೂ ವೈಯಕ್ತಿಕವಾಗಿ ಹೇಳ್ತೀನಿ, ಅಂತವ್ರನ್ನ ನಾವು ಜೊತೆಲಿ ಇಟ್ಕೊಳ್ಳೋದು ನಮಗೆ ಅವಶ್ಯಕತೆ ಇಲ್ಲ. ಇದು ನಾನು ಗೌರವದಿಂದ ಅವ್ರು ಯಾರೋ ಸೈನಿಕರು ಅಂತ ಹೇಳಿದ್ರಲ್ಲ, ಆ ಸೈನಿಕರ ಜೊತೆ ಹೋಗಿ ಸೇರ್ಕೊಳ್ಳಿ, ನಮಗೆ ಅವಶ್ಯಕತೆ ಇಲ್ಲ. ಯಾರು ಮತದಾನ ಮೋಸ ಮಾಡಿದ್ದಾರೆ ಅದಕ್ಕೆ ಎಷ್ಟು ದಿವಸ ಇಟ್ಕೊಂಡು, ಯಾರು ಸ್ಕೂಟಿ ತಗೊಂಡಿದ್ದಾರೋ, ಇನ್ನೊಂದು ತಗೊಂಡಿದ್ದಾರೋ, ಇನ್ನೇನೆಲ್ಲ ಇಸ್ಕೊಂಡಿದ್ದಾರೋ, ಅದು ಎಷ್ಟು ದಿವಸ ಇರ್ತದೆ ನೋಡೋಣ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಇದ್ದಂಥವ್ರು ಒಬ್ರು ತಾಯಿ ಅವ್ರ ಮಾತು ಹೇಳಿದ್ರು, ನಾನು ಹೇಳ್ಬಾರ್ದು ಇಲ್ಲಿ. ಬಹುಶಃ ಅದನ್ನು ಕೇಳಿಸ್ಕೊಂಡ್ರೆ ಅವರು ರಾಜಕೀಯ ಬಿಟ್ಟು ಹೋಗ್ಬೇಕು. ಆ ರೀತಿ ಮಾತೊಂದು ಹೇಳಿದ್ರು, ನಾನು ಹೇಳಕ್ ಹೋಗಲ್ಲ, ಇಲ್ಲ ಎಲ್ಲರೂ ಇದನ್ನ ನಾನು ಹೇಳ್ಬಾರ್ದಮ್ಮ. ಅದರಿಂದ ಈ ರೀತಿಯಾಗಿ ಇವತ್ತು ನಡೆದಿರುವಂತದ್ದು ನಾನು ಹೇಳುವಂತದ್ದನ್ನ ನೀವು ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ರಾಜಕಾರಣದಲ್ಲಿ ಎಲ್ಲಾ ಏಳುಬೀಳುಗಳನ್ನ ನಾನು ನೋಡಿದ್ದೀನಿ, ನೀವು ನನ್ನ ಜೊತೆ ಭಾಗಿಯಾಗಿದ್ದೀರಾ, ನೀವು ಅನುಭವಿಸಿದ್ದೀರಾ. ಆದ್ರೆ ಈ ರೀತಿ ನಮಗೆ ಅವಮಾನ ಮಾಡಿರುವಂತವ್ರು ಇವತ್ತು ಅಭ್ಯರ್ಥಿಗೆ ನೋವಾಗಿದೆ, ಇಲ್ಲ ಅಂತಿಲ್ಲ. ಚಿನ್ನಪ್ಪನವ್ರು ಬಂದ್ರು, ಶೇಖರ ಇವತ್ತು ಒಬ್ಬ ಕರ್ತಿರೋ ನಾವು, ಆದ್ರೆ ಅವ್ರೆಲ್ಲರಿಗಿಂತ ಹೆಚ್ಚಾಗಿ ನನಗೆ ಅವಮಾನ ಆಗಿದೆ. ಯಾಕಂದ್ರೆ ನೀವು ಬರ್ದಿರಾ, ನೀವು ಮುಂಚೆನೆ ನಮ್ಮ ಮನೆ ಮೀಟಿಂಗ್ ಕರೆದ್ವಿ, ಅಭ್ಯರ್ಥಿ ತಯಾರು ಮಾಡೋ ಘೋಷಣೆ ಮಾಡೋಕ್ ಮುಂಚೆ ಆ ಜವಾಬ್ದಾರಿ ನನಗೆ ಕೊಟ್ರಿ. ನನಗೆ ಕೊಟ್ಬಿಟ್ಟು ಈ ರೀತಿ ಮಾಡಾಕಿದ್ರೆ ಯಾಕೆ ಕೊಡ್ಬೇಕಾಯ್ತು, ಹೇಳ್ಬೇಕಾಯ್ತು. ಅವತ್ತು 50 ಜನ ಜೊತೆಲೆ ಓಡಾಡ್ಕೊಂಡ್ರು, ಟೂರ್ ಗೀರ್ ಮಾಡಿದ್ರು. ಬೇರೆದೆಲ್ಲ ಹೇಳಕ್ ಹೋಗಲ್ಲ ನಾನು ಏನೇನ್ ಮಾಡಿದ್ರು ಅಂತ ಹೇಳಿ. ಇವೆಲ್ಲ ಮಾಡ್ಬಿಟ್ಟು ಯಾಕೆ ಕೆಲಸ ಮಾಡ್ಬೇಕಿತ್ತು? ಮೊದಲೇ ದೂರ ಇದ್ಬಿಟ್ಟಿದ್ರೆ, ಇಲ್ಲಪ್ಪ ನಮ್ದು ಇಷ್ಟೇ ಓಟಿರೋದು ಅಂತ ಹೇಳಿ ಮಾಡ್ತಾ ಇದ್ವಿ. ಇವತ್ತು ಈ ರೀತಿಯಾಗಿ ನಡವಳಿಕೆ ನಾನು ಖಂಡಿತ ಒಪ್ಪೋದಿಲ್ಲ. ಇಬ್ರು ಅಭ್ಯರ್ಥಿಗಳು ಪಾಪ ನಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಕೊಂಡು ಅವರು ಚುನಾವಣೆಯಲ್ಲಿ ನಿಂತರು. ಇವತ್ತು ಹಣನೇ ಮುಖ್ಯ ಅಲ್ಲ, ನಾನು ಒಂದಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಯಾವತ್ತೂ ನಾವು ಹಣ ಇಟ್ಕೊಂಡು ನಮ್ಮ ತಾಲೂಕಿನಲ್ಲಿ ನಾವು ಯಾರು ರಾಜಕಾರಣ ಮಾಡಿದವರಲ್ಲ. ಯಾರೋ ಒಬ್ಬರು ಆರ್ಥಿಕವಾಗಿ ಶಕ್ತಿ ಇರೋರು ಅಕಸ್ಮಾತ್ ಕೆಲವು ಸಂದರ್ಭದಲ್ಲಿ ಮಾಡಿರ್ಬೋದಿಲ್ಲ ಅಂತ ಹೇಳೋದು. ಆದ್ರೆ ಯಾವತ್ತೂ ನಮ್ಮಲ್ಲಿ ದುಡ್ಡಿಗೆ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇಲ್ಲ. ಅದರಿಂದ ನಾನು ಹೇಳುವಂಥದ್ದು, ಈ ವಿಚಾರದಲ್ಲಂತೂ ನೀವೆಲ್ಲರೂ ಸಹಕಾರ ನೀಡಬೇಕು. ನಿಮ್ಮ ಊರುಗಳಲ್ಲಿ ಯಾರು ಡೆಲಿಗೇಟ್ಸ್ ಇದ್ರು ಸ್ವಲ್ಪ ಪತ್ತೆ ಮಾಡಿ ನನಗೆ ಮಾಹಿತಿ ಕೊಡಿ. ನೀವೇ ಹೇಳ್ಬಿಡಿ, ಬಟ್ ಸುಮ್ನೆ ಹೇಳ್ಬಾರ್ದು ದಯವಿಟ್ಟು. ಅಂದಾಜ ಮೇಲೆ ಇನ್ನೊಂದು ಹೇಳ್ಬಾರ್ದು. ಯಾಕಂದ್ರೆ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ. ಯಾರ ಮೇಲಾದ್ರೂ ವೈಯಕ್ತಿಕ ದ್ವೇಷ ಇದ್ದು ಸುಮ್ಮನೆ ಹೇಳಿ ಮತ್ತೆ ಪ್ರಾಮಾಣಿಕರನ್ನ ದೂರ ತಳ್ಳುವಂತ ಕೆಲಸನೂ ಆಗ್ಬಾರ್ದು. ಅದರಿಂದ ಇನ್ನು ಲೋಕಸಭೆ ಎಲೆಕ್ಷನ್ ಬಗ್ಗೆ ಮಾತಾಡೋದು ಬೇಡ ಬಿಡಿ, ಅದು ನಮ್ಗೆಲ್ರಿಗೂ ತಲೆ ತೆಗೆಸುವಂತ ಕೆಲಸ ಮಾಡ್ತೀವಿ. ಅದರಲ್ಲೂ ಕೆಲವರು ಮಾಡಿರೋರು ಇದ್ರಲ್ಲಿ ಇದ್ದಾರೆ, ಒಬ್ಬರೊಬ್ಬರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋಣ. ಅದರಲ್ಲೂ ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದು ನನಗೂ ಗೊತ್ತಿದೆ, ನಾನು ಮುಂಚೆನೆ ಹೇಳಿದ್ದೀನಿ. ಅದರಿಂದ ದಯವಿಟ್ಟು ನಾನು ಹೇಳುವಂತ ತಮ್ಗೆಲ್ರಿಗೂ ವಿನಂತಿ ಮಾಡ್ಕೊಳ್ಳೋದು, ಈ ರೀತಿ ಆಗಿರುವಂತ ನಡವಳಿಕೆ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಈಗ ಮೊನ್ನೆ ಅಧ್ಯಕ್ಷರ ಚುನಾವಣೆ ವಿಚಾರ ಬಂದಿದೆ, ನಾವು ಅವ್ರಿಗೆ ಬಿಟ್ವಿ. ನೀವೆಲ್ಲ 5 ಜನ ಹಡಬರು ಗೆದ್ದಿದ್ದೀರಾ, ಹೊಸಬರು 3 ಜನ ಗೆದ್ದಿದ್ದೀರಾ. ಅರ್ಧ ಗಂಟೆ ನಿಮ್ಗೆ ಟೈಮ್ ಕೊಡ್ತೀವಿ, 15-20 ನಿಮಿಷ ಅರ್ಧ ಗಂಟೆ ಟೈಮ್ ಕೊಡ್ತೀವಿ, ನೀವೇ ಮಾತಾಡ್ಕೊಂಡು ಬಂದು ಹೇಳಿ ಅಂತ ಹೇಳಿದ್ರು. ಅವರೇ ಮಾತಾಡ್ಕೊಂಡು ಬಂದು ನಮ್ಗೆ ಈ ರೀತಿ ನಮ್ಮ ಒಂದು ಅಭಿಪ್ರಾಯ ಬಂದಿದೆ ಅಂತ ಹೇಳಿದ್ರು. ಅಲ್ಲಿದ್ದಂಥವ್ರು ನಮ್ಮ ಮುಖಂಡರು ಸುಬ್ಬಾರೆಡ್ಡಿ ಅವರು, ಪುಟ್ಸ್ವಾಮಿಗೌಡರು, ಶಿವಶಂಕರ್ ರೆಡ್ಡಿ ಅವರು, ಚಿಕ್ಕಬಳ್ಳಾಪುರದ ಬಚ್ಚೇಗೌಡರು, ಎಸ್.ಎಂ. ಮುನಿಯಪ್ಪ ಅವರು, ಇವರೆಲ್ಲರೂ ಇನ್ನ ಒಬ್ಬ ಜಿಲ್ಲಾಧ್ಯಕ್ಷರು ಇವರೆಲ್ಲರೂ ಸೇರಿ ಆಯ್ತು ನಾವು ಮಾತಾಡ್ತೀವಿ ಅಂತೇಳಿ ನಾವೆಲ್ಲರೂ ಸಂತೋಷ ಪಡ್ತೀವಿ. ಯಾವುದೇ ರೀತಿ ನಮ್ಮ ಮೇಲೆ ಅವರು ಒತ್ತಡ ಹಾಕಲಿಲ್ಲ. ಯಾವುದೇ ರೀತಿ ನಾವು ತೀರ್ಮಾನ ಮಾಡಿ ಅವರು ಆ ತೀರ್ಮಾನಕ್ಕೆ ವಿರುದ್ಧ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ.
ಅವರೆಲ್ಲರೂ ಒಮ್ಮತವಾಗಿ ಒಗ್ಗಟ್ಟಾಗಿ ಒಂದು ತೀರ್ಮಾನ ಕೊಟ್ಟು ಅದಕ್ಕೆ ನಾವೆಲ್ಲ ಒಪ್ಕೊಂಡ್ವಿ. ಬಹಳ ನನಗಂತೂ ಬಹಳ ಸಂತೋಷ ಆಯ್ತು ಮೊನ್ನೆ ನಡೆದಂತ ಪ್ರಕ್ರಿಯೆ. ಇದು ಈ ರೀತಿಯಾಗಿ ನಾವು ಒಂದು ವಾತಾವರಣದಲ್ಲಿ ನಾವು ರಾಜಕಾರಣ ಮಾಡಿದ್ರೆ ಎಲ್ಲರಿಗೂ ಗೌರವ ಇರ್ತದೆ. ಇವತ್ತು ಓಟ್ ಹಾಕಿರುವಂತವ್ರು ಊರುಗಳಲ್ಲಿ ಅವರನ್ನೆಲ್ಲ ಡೈರಿಯಲ್ಲಿ ಮೆಂಬರ್ಗಳು ಮಾಡಿ ಅಧ್ಯಕ್ಷರು ಮಾಡಿ ಡೆಲಿಗೇಟ್ ಮಾಡೋದಕ್ಕೆ ಮುಖಂಡರು ನಮ್ಮ ಮುಖಂಡರು ಸಹಕಾರ ಇಲ್ಲದೆ ಇವ್ರು ಹಾಕ್ಬಿಡ್ತಾರ. ಈಗ ಯಾರು ನಿಮ್ಮ ಪಕ್ಕದಲ್ಲಿ ಆ ಕಡೆ ಈ ಕಡೆ ಮುಖಂಡರು ನಿಮಗೆ ದಾರಿ ತಪ್ಪಕ್ಕೆ ಹೇಳಿದ್ರು, ಇವತ್ತು ಅವ್ರು ನಿಮ್ಗೆ ರಕ್ಷಣೆಗೆ ಬರ್ತಾರ, ದಯವಿಟ್ಟು ಯೋಚನೆ ಮಾಡಿ. ಇವತ್ತಲ್ಲ ನಾಳೆ ಸತ್ಯ ಆಚೆ ಬರ್ತದೆ. ಅವತ್ತು ನಾನು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲೇನಾದ್ರೂ ಬಂದು ಕೂತಿದ್ರೆ ನಾನು ನೇರವಾಗಿ ದಯವಿಟ್ಟು ಎದ್ದೋಗಿ ಅಂತ ಹೇಳ್ತೀನಿ. ಇಲ್ಲಿ ನೀವು ಕೂರೋದಕ್ಕೆ ಅವಶ್ಯಕತೆ ಇಲ್ಲ. ನೀವು ಕೂರೋದಕ್ಕೆ ಅರ್ಹತೆಯನ್ನ ನೀವು ಕಳ್ಕೊಂಡಿದ್ದೀರಾ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಈ ಸಂದೇಶ ಅವರಿಗೆ ಮುಟ್ಟಿದ್ರೆ ದಯವಿಟ್ಟು ಇನ್ಮೇಲಾದ್ರೂ ಬರಬೇಡಿ. ಯಾರಾದ್ರೂ ಆಗಿರ್ಬೋದು. ಅದರಿಂದ ಈ ರೀತಿಯಾಗಿ ಮೋಸ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಅಂತ ವ್ಯವಸ್ಥೆಗೆ ನಾವು ಸಹಕಾರ ಕೊಡಲ್ಲ. ಚುನಾವಣೆ ಸೋಲು ಗೆಲುವುಗಳು ಇವೆಲ್ಲ ನಾವು ನೋಡಿದ್ವಿ. ಇವತ್ತು ಪ್ರಾಮಾಣಿಕವಾಗಿ ಪಕ್ಷಕ್ಕಾಗಿ ನಿರಂತರವಾಗಿ ಪಕ್ಷದ ಒಳಿತಿಗಾಗಿ ನಮ್ಮೆಲ್ಲರ ಒಳ್ಳೆಯದಕ್ಕಾಗಿ ನೀವೆಲ್ಲರೂ ಬಹಳಷ್ಟು ಜನ ಇವತ್ತು ಏನು ನಿರೀಕ್ಷೆ ಮಾಡ್ತೀರಾ. ಇವತ್ತು ನಮ್ಮಲ್ಲಿ ಬಹಳಷ್ಟು ಜನ ಯುವಕರಿಂದ ಹಿಡಿದು ಹಿರಿಯರು ಇವತ್ತು ಬಹಳಷ್ಟು ಜನ ನಾವೆಲ್ಲ ಬಹಳ ಪ್ರೀತಿ ವಿಶ್ವಾಸ ಇದ್ದೀರ. ಯೋಚನೆ ಮಾಡಬೇಕು, ಯಾವ ರೀತಿ ಅವ್ರಿಗೆಲ್ಲ ನೋವಾಗಿದೆ ಅಂತಕ್ಕಂಥ ಯೋಚನೆ ಮಾಡಬೇಕು. ನಿಮ್ಮ ಕೆಲವು ವೈಯಕ್ತಿಕ ತೀವ್ರ ತೆವಲಿಗಳಿಗೆ ಈ ರೀತಿ ಮಾಡಿದಂಥವ್ರು, ಜಾತಿಗಳನ್ನ ಮಧ್ಯೆ ತರ್ತಕ್ಕಂಥವ್ರು, ಭವಿಷ್ಯ ಇದು ನಾವು ಯಾರು ಹೋಗ್ತಕ್ಕಂಥ ವಿಚಾರ. ಇವತ್ತು ಜಾತಿಗಳ ಹೆಸರು ಹೇಳಿದ್ರೆ ಖಂಡಿತ ನೀವು ರಾಜಕಾರಣದಲ್ಲಿ ಮೇಲ್ ಬರಕ್ ಸಾಧ್ಯ ಇಲ್ಲ. ಇದಂತೂ ಅರ್ಥ ಮಾಡ್ಬೇಕು. ಇವತ್ತು ಎಲ್ಲರನ್ನ ನಾವು ಒಟ್ಟಿಗೆ ಕರ್ಕೊಂಡೋದ್ರೆ ಮಾತ್ರ ರಾಜಕಾರಣದಲ್ಲಿ ನಾವು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ, ಏನಾದ್ರೂ ಜನಕ್ಕೆ ಒಳ್ಳೇದು ಮಾಡುವಂತಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಈ ವಿಚಾರ ಕೂಡ ನಾನು ಹೇಳ್ಬೇಕಾಗಿತ್ತು. ಇನ್ನ ಬೇರೆ ವಿಚಾರಗಳು ಇನ್ನ ಕಾರ್ಯಕ್ರಮಕ್ಕೆ